ಹಾಯ್ ಫ್ರೆಂಡ್ಸ್, ಇವತ್ತು ಗೀ ಮೈಸೂರು ಪಾಕನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ತುಂಬ ಸಾಫ್ಟಾಗಿ ಇರುತ್ತೆ, ಇದು ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ತಿಳ್ಕೊಳ್ಳೋಣ. ನಾನಿಲ್ಲಿ 1.5 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕು. ಕರಗಿಸ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಬರೀ 1 ಕಪ್ಪಷ್ಟು ಬೇಸನ್ ತೊಗೋತಾ ಇದ್ದೀನಿ. ಅದಕ್ಕೆ ಈಗ ಕರಗಿಸ್ಕೊಂಡಿರುವ ತುಪ್ಪನ ಹಾಕ್ಕೊಂಡು ನಿಧಾನವಾಗಿ ಚೂರೇ ಬಳಸ್ಕೊಂಡು ನೀವು ಕಲಿಸ್ಕೋಬೇಕು. ಅದು ಗಂಟಾಗಬಾರ್ದು. ಆದ್ದರಿಂದ ನೀವು ಸ್ವಲ್ಪನೇ ತುಪ್ಪನ ಫಸ್ಟೇ ಕೆಳಗಡೆ ಹಾಕಿ ಈ ಥರ ಕಲಿಸ್ಕೊಳೋದ್ರಿಂದ ನಿಮಗೆ ಸಕ್ಕರೆ ಪಾಕದಲ್ಲಿ ಹಾಕುವಾಗ ನಿಮಗೆ ಗಂಟಾಗಲ್ಲ. ಸೇಮ್ ನಾನು ಏನು ಕನ್ಸಿಸ್ಟೆನ್ಸಿ ಬೆಳೆಸಿದ್ದೀನೋ ಅದೇ ಥರ ನೀವು ಕನ್ಸಿಸ್ಟೆನ್ಸಿನ ಎಲ್ಲದನ್ನೂ ಬಳಸಿದ್ರೆ ಪಕ್ಕ ಇದೇ ಥರ ಬರುತ್ತೆ ಮೈಸೂರು ಪಾಕು. ಮೈಸೂರು ಪಾಕು ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು. ಇದು ಈ ಥರ ನಿಮಗೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಸಾಕು, ತುಪ್ಪ ಹಾಕಿ ಕಲಿಸ್ಕೊಂಡ್ರೆ. ಈಗ ನಾನು 1.5 ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ನಾನು 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೆ, ಅದಕ್ಕೆ 1 ಕಪ್ಪಷ್ಟು ನೀರು ಹಾಕಿದ್ದೀನಿ. ಹಾಗೆ 1.5 ಕಪ್ಪಷ್ಟು ತುಪ್ಪ ಮತ್ತು 1.5 ಕಪ್ಪು ಸಕ್ಕರೆ ತೊಗೋಬೇಕು. ಈ ಕನ್ಸಿಸ್ಟೆನ್ಸಿಯನ್ನು ನೀವು ಫಾಲೋ ಮಾಡಬೇಕು. ಹಾಗೆ ಇದಕ್ಕೆ ನಿಮಗೆ 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಜಸ್ಟ್ ಬಂದರೆ ಸಾಕು, ಜಾಸ್ತಿ ಬರೋದು ಬೇಡ. ಬಂದರೆ ಗಟ್ಟಿ ಆಗುತ್ತೆ ಮೈಸೂರು ಪಾಕು. ಮತ್ತು ಇದನ್ನು ನೀವು ಮಿಶ್ರಣವನ್ನು ಹಾಕುವಾಗ ಕೈ ಬಿಡದೆ ತಿರ್ಸ್ತಾನೆ ಇರಬೇಕು. ಈಗ ಸ್ಟಾರ್ಟಿಂಗ್ ನೀವು ಹಾಕುವಾಗ ನಿಮ್ಮ ಫ್ಲೇಮನ್ನು ಲೋ ಮಾಡಿಕೊಂಡು ಹಾಕಿ ತಿರ್ಸಿ. ಹಾಗೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಹೈ ಮತ್ತು ಲೋ ಮಾಡ್ತಾ ಇದನ್ನು ತಿರ್ಸ್ತಾ ಇರಬೇಕು. ಕಂಟಿನ್ಯೂಸ್ ಆಗಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಅದು ಇಟ್ಕೊಂಡ್ರೆ ಬೇಗ ಗಟ್ಟಿಯಾಗಿ ಹೋಗುತ್ತೆ. ನಿಮಗೆ ಆ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗಲ್ಲ. ನೋಡಿ, ಮಧ್ಯದಲ್ಲಿ ಈ ಥರ ತಿರ್ಸ್ತಾ ಇರುವಾಗ ಬಿಸಿ ತುಪ್ಪನ ನೀವು ಹಾಕಬೇಕು. ಸ್ವಲ್ಪ ತುಪ್ಪ ಬಿಸಿಯಾಗಿ ಇರಬೇಕು. ಅದನ್ನು ಹಾಕೋದ್ರಿಂದ ನಿಮಗೆ ಮೈಸೂರು ಪಾಕ್ ಟೆಕ್ಸ್ಚರು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಮತ್ತೆ ಹಾಕಿದೆ ನೋಡಿ ತುಪ್ಪ. ಹೀಗೆ ಇದನ್ನು ಮಾಡೋಕ್ಕೆ ನಿಮಗೊಂದು ಅರೌಂಡ್ 40 ನಿಮಿಷನಾದ್ರು ಬೇಕಾಗತ್ತೆ. ಇದನ್ನು ನೀವು ಲೋ ಹೈ ಫ್ಲೇಮಲ್ಲಿ ತಿರ್ಸ್ತಾ ಮಧ್ಯ ನೋಡಿ ತುಪ್ಪನ ಸೇರಿಸ್ಕೊತಾ ಇರಬೇಕು. ನಾನು ತೊಗೊಂಡಿರುವ 1.5 ಕಪ್ ತುಪ್ಪದಲ್ಲಿ ಈಗ ಸುಮಾರು ಖರ್ಚಾಯಿತು. ಈಗ ಫಸ್ಟ್ ಸ್ಟಾರ್ಟಿಂಗ್ ಹಾಕಿದ್ದೆ, ಈಗಲೂ ಮಧ್ಯ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಸೇರಿಸ್ಕೊಂಡು ನೀವು ತಿರ್ಸ್ತಾ ಇರಬೇಕು. ಸ್ವಲ್ಪ ಬಿಸಿ ತುಪ್ಪ ನೀವು ಹಾಕೋದ್ರಿಂದ ಅದರ ಟೆಕ್ಸ್ಚರ್ ಚೇಂಜ್ ಆಗ್ತಾ ಬರುತ್ತೆ. ಹಾಗೆ ಮಧ್ಯದಲ್ಲಿ ಇದನ್ನು ಕೈ ಬಿಡದೆ ತಿರ್ಸೋದ್ರಿಂದ ಒಳಗಡೆ ಗಂಟಾಗಲ್ಲ, ಕೆಳಗಡೆ ಹಿಡಿಯೋಲ್ಲ. ಅದು ಇಲ್ಲ ಅಂದರೆ ನಿಮ್ಮದು ಪಾತ್ರೆಯ ತಳಕ್ಕೆ ಇದು ಹಿಡ್ಕೊಂಡ್ಬಿಡುತ್ತೆ. ಈಗ ಬಬಲ್ಗಳು ಬರೋಕ್ಕೆ ಈ ಥರ ಶುರುವಾಗಿದೆ ನೋಡಿ. ಇನ್ನೇನು ಆಗ್ತಾ ಬರ್ತಿದೆ ಅಂತ ಹೇಳಿ ಮತ್ತೆ ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾವು ಒಂದು 5ರಿಂದ 6 ಟೈಮ್ಸು ತುಪ್ಪನ ಮಧ್ಯ ಈ ಥರ ಚೂರು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಅಷ್ಟು ತುಪ್ಪನ ನಾನು ಹಾಕಿ ಖಾಲಿ ಮಾಡಿದ್ದೀನಿ. ಈಗ ಸಾಕು, ಇನ್ನು ಇಷ್ಟು ತುಪ್ಪ ಸಾಕು ಇದಕ್ಕೆ. ಈಗ ಇದನ್ನು ತಿರ್ಸ್ತಾ ಇರಿ. ಹೀಗೆ ನಿಮಗೆ ಸ್ವಲ್ಪ ಹೊತ್ತಿಗೆ ತಿರ್ಸುವಾಗ ತಳ ಹೀಗೆ ಬಿಟ್ಟು ಹಾಗೆ ಥರ ಕಾಣುತ್ತೆ. ಇದು ಸ್ವಲ್ಪ ಥಿಕ್ನೆಸ್ಸು ಜಾಸ್ತಿ ಆಗ್ತಾ ಬರುತ್ತೆ. ಇದನ್ನು ನೀವು ಕೈ ಬಿಡದೆ ಇದೇ ಥರ ತಿರ್ಸ್ತಾನೆ ಇರಬೇಕು, ಇಲ್ಲಾಂದರೆ ಕೆಳಗಡೆ ಹಿಡಿಯುತ್ತೆ. ಇದನ್ನು ಹಾಗೆ ತಿರ್ಸ್ತಾ ಇರಿ. ಸ್ವಲ್ಪ ಹೊತ್ತಿಗೆ ನಿಮಗೆ ಗೊತ್ತಾಗುತ್ತೆ, ತಳ ಬಿಡೋಕ್ಕೆ ಶುರುವಾಗುತ್ತೆ. ಮತ್ತು ಇದನ್ನು ನೀವು ಈ ಥರ ಮೇಲಿಂದ ನೋಡಿ ಈ ಥರ ಹಾಕಿದ್ರೆ ಒಂಥರ ಟೇಪಿನ ಆಕಾರದಲ್ಲಿ ಹಿಂಗೆ ಬೀಳೋಕ್ಕೆ ಶುರುವಾಗುತ್ತೆ. ಟೇಪ್ ಕನ್ಸಿಸ್ಟೆನ್ಸಿ ಥರ. ಹಾಗೆ ಸೈಡಲ್ಲೆಲ್ಲ ನೋಡಿ ಬೇಸ್ ಬಿಡೋಕ್ಕಾಗತ್ತೆ, ಗೊತ್ತಾಗುತ್ತೆ ನಿಮಗೆ. ಈಗ ಇದನ್ನು ಮೌಲ್ಡಿಗೆ ಹಾಕೋಣ. ಇನ್ನೂ ಸ್ವಲ್ಪ ಜಾಸ್ತಿ ನೀವು ಏರಿಸಿದ್ರೆ ಜಾಸ್ತಿ ಮತ್ತೆ ನೀವು ಅದರಲ್ಲೇ ಇಟ್ಕೊಂಡು ತಿರ್ಸ್ತಾ ಇದ್ದರೆ ಮೈಸೂರು ಪಾಕು ತುಂಬ ಗಟ್ಟಿ ಆಗುತ್ತೆ. ಅದಕ್ಕೆ ಈ ಸ್ಟೇಜಲ್ಲಿ ನೀವು ತೆಗೆದುಬಿಡಬೇಕು. ಇದಕ್ಕೆ ನೀವು ಬೇಕಾದರೆ ಮಾರ್ಕ್ ಮಾಡ್ಕೋಬೋದು, ಇಲ್ಲಾಂದರೆ ಆಮೇಲೂ ಕೂಡ ಈ ಥರ ಕಟ್ ಮಾಡ್ಕೋಬೋದು. ಇದನ್ನು ಈಗ ನೀವು ಒಂದು ತಣ್ಣಗಾಗೋಕ್ಕೆ ಸ್ವಲ್ಪ ಹೊತ್ತು ಬಿಡಿ. ಫುಲ್ ಕಂಪ್ಲೀಟಾಗಿ ಕೂಲ್ ಆಗಬೇಕು. ನೋಡಿ, ನಾನೊಂದು 3 hours ಇಟ್ಟಿದ್ದೆ, ಫುಲ್ ತಣ್ಣಗಾಗಿದೆ. ಈಗ ತೆಗಿತಾ ಇದ್ದೀನಿ. ಇದನ್ನು ನಿಧಾನವಾಗಿ ಸೈಡೆಲ್ಲ ಬಿಡಿಸ್ಕೊಂಡು ತೆಗಿಬೇಕು, ಇಲ್ಲಾಂದರೆ ಮಧ್ಯದಲ್ಲಿ ಕ್ರ್ಯಾಕ್ ಥರ ಬರುತ್ತೆ. ಸಾಫ್ಟ್ ಆಗಿರುವಂತಹ ಮೈಸೂರು ಪಾಕ್ ರೆಡಿಯಾಗಿದೆ. ನೀವು ಬೇಕರಿಗಳಲ್ಲಿ ಗೀ ಮೈಸೂರು ಪಾಕು, ಸಾಫ್ಟ್ ಮೈಸೂರು ಪಾಕು ಅಂತ ತೊಗೋತಿರಲ್ಲ, ಸೇಮ್ ಹಾಗೆ ಬಂದಿರುತ್ತೆ. ಇನ್ನು ಇದು ನಾನು ಬರೀ ತುಪ್ಪನೇ ಬಳಸಿ ಮಾಡೋದ್ರಿಂದ ತುಂಬಾ ರುಚಿ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ ಅದರದ್ದು ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಆಯಿಲ್ ಬಳಸಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಗೀ ಹಾಕಿ ಮಾಡೋದು. ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ.
ಇದ್ರ ಟೆಕ್ಸ್ಚರ್ ಕೂಡ ನೀವು ಈ ಥರ ಕಟ್ ಮಾಡಿ ನೋಡಿದ್ರೆ ಒಳಗಡೆ ನೋಡಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಸಿಂಪಲ್ ಆದ ಮೈಸೂರು ಪಾಕನ್ನು ಮನೇಲಿ ಟ್ರೈ ಮಾಡಿ. ಹಾಗೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ರೆಸಿಪಿನ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.